ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದ ಎಲೆಕ್ಷನ್ ಆಗ್ತಾ ಇದೆ, ಭರ್ಜರಿ ರಣಕಣ ರಂಗೇರಿದೆ. ಈ ಹೊತ್ತಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಮಹತ್ವದ ಸುಳಿವು ರಾಜ್ಯ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂಥ ಬೆಳವಣಿಗೆ ಏನು? ಹಾಗಾದರೆ ಇದು ಬರೆದಿಟ್ಕೊಳ್ಳಿ ಅನ್ನೋವಷ್ಟೇ ಪಕ್ಕಾ ಮೆಸೇಜ್ ಸಿಕ್ಕಿರೋದು ಹೈಕಮಾಂಡ್ನಿಂದ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗಿನ ಕೆಲವು ಬೆಳವಣಿಗೆಗಳು, ಕರ್ನಾಟಕದ ವಿಚಾರ ಪದೇ ಪದೇ ಮೋದಿಯವರೇ ಸ್ವತಃ ಕೈಗೆತ್ಕೊಳ್ಳೋ ಥರ ಆಗಿದೆ. ಯಾಕಂದರೆ ಸಿದ್ದರಾಮಯ್ಯ ವಿರುದ್ಧ ಜಿದ್ದಿಗೆ ಬಿದ್ದಿರೋದು, ಅಥವಾ ಇಡೀ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಮೋದಿಗೆ ಸವಾಲು ಹಾಕಬಲ್ಲ ನಾಯಕ ಅಂತ ಸಿದ್ದರಾಮಯ್ಯನವರು ಕಾಣ್ತಿರೋದ್ರಿಂದ ಪ್ರತಿಷ್ಠೆಯಾಗಿ ಪರಿಗಣಿಸಿರೋದು ಗೊತ್ತಿಲ್ಲ. ಸುಮಾರು ವಿಚಾರಗಳಲ್ಲಿ ಕರ್ನಾಟಕ ವರ್ಸಸ್ ಮೋದಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಸಿದ್ದರಾಮಯ್ಯ ವರ್ಸಸ್ ಮೋದಿ ಅನ್ನೋ ಥರ ಬರ್ತಾ ಇದೆ ಸನ್ನಿವೇಶಗಳು. ಪ್ರಮುಖವಾಗಿ ಶುರುವಾಗಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಡೆಲ್ಲಿ ಪ್ರೊಟೆಸ್ಟ್ ಭರ್ಜರಿಯಾಗಾಯಿತು. ಅದು ಕೋರ್ಟ್ಗೆ ಬೇರೆ ಹೋಯಿತು, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರ ಸರ್ಕಾರ ರಾಜಕಾರಣ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಬುದ್ಧಿ ಹೇಳಿದ್ದು ಆಯಿತು. ಈ ಕಡೆ ರಾಜ್ಯ ಸರ್ಕಾರಗಳಿಗೆ ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ಗೆ ಬಂದುಬಿಡೋದಲ್ಲ ಅಂತ ಎರಡು ಕಡೆ ಬ್ಯಾಲೆನ್ಸ್ ಆದ್ರೂ ಕೇಂದ್ರ ಸರ್ಕಾರ ಆದಷ್ಟು ಬೇಗ ವಾರದ ಒಳಗಡೆ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತೀವಿ ಅಂತ ಹೇಳುವ ಮೂಲಕ ಬರ ಪರಿಹಾರದ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಒಂದು ಹಂತಕ್ಕೆ ಸಿದ್ದರಾಮಯ್ಯನವ್ರಿಗೆ ಬಲ ಸಿಕ್ಕಂತಾಯಿತು ಕೋರ್ಟ್ನ ಮೂಲಕ. ಅದೇನೇ ಆಗಲಿ, ಕೋರ್ಟ್ಗೆ ಹೋಗಿ ಇಡೀ ದೇಶದಲ್ಲಿ ಮತ್ಯಾರು ಮಾಡಿದಂಥ ಒಂದು ಹೆಜ್ಜೆ ಇಟ್ಟು ಸೆಡ್ ಹೊಡೆದ್ರು, ಬಿ ಜೆ ಪಿಗೆ ಒಂದಷ್ಟು ಟೆನ್ಷನ್ ತಂದಿಟ್ಟರು, ಸವಾಲು ಹಾಕಿದ್ರು. ಮಿನಿಸ್ಟ್ರುಗಳಿಂದ ಹಿಡಿದು ಪ್ರತಿಯೊಬ್ಬರು ಈ ವಿಚಾರವನ್ನು ಎತ್ಕೊಂಡು ಸಮರ್ಥನೆ ಮಾಡೋ ಪರಿಸ್ಥಿತಿಗೆ ತಂದಿಟ್ಟರು. ಅದು ಒಂದಾಯಿತು. ಈಗ ನೋಡಿ ಮಹತ್ವದ ಬೆಳವಣಿಗೆ, ಕಾಂಗ್ರೆಸ್ ಹೈಕಮಾಂಡ್ ಈ ಬೆಳವಣಿಗೆಯ ಬೆನ್ನಲ್ಲೇ ಕುರ್ಚಿ ಮೇಲೆ ಮುಂದೆ ಕೂರೋರು ಯಾರು ಅನ್ನುವ ಕ್ಲಾರಿಟಿಯನ್ನು ಕೊಟ್ಟ ಹಾಗಿದೆ ಇದು ಸಂದೇಶ. ಈಗ OBC ಮುಸಲ್ಮಾನರಿಗೆ OBC ಜಾಗ ಕೊಟ್ಟು ಹಿಂದುಳಿದ ವರ್ಗಗಳ ಹಕ್ಕನ್ನು ಕಿತ್ತುಕೊಳ್ತಾ ಇದ್ದಾರೆ, ಅವರ ಅವಕಾಶಗಳನ್ನು ಕಿತ್ತುಕೊಳ್ತಾ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ ನಾಯಕರು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂಬಾಗಿಲಿನ ಮೂಲಕ ಮುಸಲ್ಮಾನರು ಓಲೈಕೆ ಮಾಡ್ತಿದೆ ಅಂತ ಖುದ್ದು ಮೋದಿ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ ವಿರುದ್ಧ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ನಾವು ಸರ್ಕಾರ ಮಾಡಿದಾಗ BJP ಅಧಿಕಾರದಲ್ಲಿದ್ದಾಗ 4% ತೆಗೆದಿದ್ವಿ, ಮತ್ತೆ ಇವರು ಬರ್ತಾ ಇದ್ದ ಹಾಗೆ ಈ ರೀತಿ ಮಾಡ್ತಿದ್ದಾರೆ ಹಿಂಬಾಗಿಲಿನಿಂದ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ಚಾಟಿ ಬೀಸಿದ್ರು. ಅದು ಕರ್ನಾಟಕಕ್ಕೆ ಬಂದಾಗ ಅಲ್ಲ. ಅದೇ ಇಂಟ್ರೆಸ್ಟಿಂಗ್. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಹೋದಲ್ಲಿ ಬಂದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದು ಗಮನ ಸೆಳೀತು. ಈ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಕಿಡಿ ಹೊತ್ತುಕೊಂಡಿರೋ ಟೈಮಲ್ಲಿ ಅದಕ್ಕೆ ಪೂರಕವಾದಂಥ ಬೇರೆ ಬೇರೆ ವಿಚಾರಗಳನ್ನು BJP ಎಳೆದುಕೊಳ್ಳೋದಕ್ಕೆ ನೋಡ್ತು. ಅದರ ಭಾಗವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಟ್ಟಂತಹ ಮುಸ್ಲಿಂ OBC ಮೀಸಲಾತಿ ಅಸ್ತ್ರ, ಅದಕ್ಕೆ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದು. ಏನು ಸುಳ್ಳು ಹೇಳ್ತಾ ಇದ್ದೀರಿ? 3 ದಶಕಗಳಿಂದ ಇದ್ದಾಗ ಯಾರೂ ಖ್ಯಾತೆ ತೆಗೆಯದೆ, ಅದಕ್ಕೆ ಯಾರು ಆಕ್ಷೇಪನೂ ವ್ಯಕ್ತಪಡಿಸದೆ, ಈಗ ಈ ವರ್ಷ ಏನೋ ನಾವು ಮಾಡಿಬಿಟ್ಟಿದ್ವಿ ಹೊಸದಾಗಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ, ಮೊದಲಿಂದ ಇರಲಿಲ್ವಾ ಇದು? ಹಾಗೆ ಮಧ್ಯದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಎಲೆಕ್ಷನ್ಗೋಸ್ಕರ ಮೀಸಲಾತಿಯಲ್ಲಿ ಅದಲು ಬದಲು ಮಾಡೋದಕ್ಕೆ ಹೋಗಿ ಛೀಮಾರಿ ಹಾಕಿಸ್ಕೊಂಡಿದೆಯಲ್ಲ ಕೋರ್ಟ್ನಿಂದಾನೇ, ಇದು ನೆನಪಿಲ್ವಾ ಅಂತ ಅಂಕಿಅಂಶಗಳ ಸಮೇತ ಲೆಕ್ಕರಾಮಯ್ಯನ ಉತ್ತರ ರಾಜ್ಯ BJP ನಾಯಕರನ್ನು ದಂಗಾಗಿಸ್ತು. ಯಾಕಂದರೆ ಅದಾದ ಮೇಲೆ ದೊಡ್ಡ ಮಟ್ಟದಲ್ಲಿ ಯಾರು BJPಗರು ಸಿದ್ದರಾಮಯ್ಯ ವಿರುದ್ಧ ಈ ವಿಚಾರದಲ್ಲಿ ಕೌಂಟರ್ ಮಾಡ್ತಿಲ್ಲ, ಹಿಂಬಾಗಿಲಿನಿಂದ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮಾತ್ರ ಹೇಳ್ತಿರೋದು. ಬಟ್ ಸಿದ್ದರಾಮಯ್ಯನವ್ರು ಹೇಳ್ತಿರೋ ಪಾಯಿಂಟ್ಗೆ ಆನ್ಸರ್ ಕಾಣಿಸ್ತಿಲ್ಲ. ಈಗ ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಳ್ತಿರೋದು. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಈ ವಕಾಲತ್ತಿಗೆ ಎಷ್ಟರ ಮಟ್ಟಿಗೆ ಖುಷಿಯಾಗಿದೆ ಅಂದರೆ ನೋಡಿ, ಜಯರಾಮ್ ರಮೇಶ್ ಅವರ ಟ್ವೀಟ್ ಅವರು ಬರೆದುಕೊಂಡಿರೋದು, ಮೋದಿಗೆ ಸರಿಯಾದ ಉತ್ತರ ಕೊಡಬಲ್ಲಂತಹ ತಾಕತ್ತು ಸಿದ್ದರಾಮಯ್ಯನವ್ರಿಗಿದೆ. ಸಿದ್ದರಾಮಯ್ಯನವರಿಂದ ಮಾತ್ರ ಸಾಧ್ಯ ಈ ರೀತಿ ಮೋದಿಯನ್ನು ಕಂಗಾಲು ಮಾಡೋದಕ್ಕೆ ಅನ್ನೋ ರೀತಿ ಅವರು ಕೊಟ್ಟಿರೋ ಉತ್ತರವನ್ನು ಶೇರ್ ಮಾಡಿಕೊಂಡು ಸಿದ್ದರಾಮಯ್ಯ ಬೆನ್ನು ತಟ್ಟಿರೋದು ಕೈ ಹೈಕಮಾಂಡ್ನ ನಾಯಕರು. ಅಂದರೆ ರಾಹುಲ್ ಗಾಂಧಿ ಪದೇ ಪದೇ ಕಾರ್ನರ್ ಆಗಿ ಟಾರ್ಗೆಟ್ ಆಗಿ ಕಾಂಟ್ರವರ್ಸಿಗಳಿಂದ ಸದ್ದು ಮಾಡ್ತಿರೋದು,
ಮತ್ತು ದೇಶವ್ಯಾಪಿ ಕಾಂಗ್ರೆಸ್ ನೆಲಕಚ್ಚಿರೋದು ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಕೈ ಬಲಪಡಿಸ್ತಾ ಇರೋದು ಕಾಂಗ್ರೆಸ್ಗೆ ಹೊಸ ಕಳೆಯನ್ನು ತಂದು ಕೊಡ್ತಿರೋದು ಸಿದ್ದರಾಮಯ್ಯನವರು. ಅದು ಗ್ಯಾರಂಟಿಗಳ ಮೂಲಕ ಈ ಐಡಿಯಾ ಕರ್ನಾಟಕದಲ್ಲಿ ವರ್ಕೌಟ್ ಆಗಿದ್ದಿರಬಹುದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಈ ಲೆಕ್ಕಾಚಾರಗಳು ಪದೇ ಪದೇ ಸೆಂಟ್ರಲ್ ಗೌರ್ಮೆಂಟ್ಗೆ ಸವಾಲು ಹಾಕ್ತಿರುವಂಥ ರೀತಿ ಕಾಂಗ್ರೆಸ್ ಹೈಕಮಾಂಡ್ನ ಖುಷಿ ಮಾಡಿರೋದಂತೂ ಹೌದು. ಇಡೀ ದೇಶದಲ್ಲಿ ಕೈಗೆ ಜೀವಕಳೆ ಅಂತ ಕಾಣಿಸ್ತಿರೋದೇ ಕರ್ನಾಟಕದಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸುವಂಥ ಯೋಚನೆ ಬರೋದೇ ಇಲ್ಲ ಅನ್ನೋ ಸಂದೇಶ ಈಗ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರ ಈ ಮಾತುಗಳಲ್ಲಿ ಕಾಣಿಸ್ತಾ ಇದೆ. ಅವರನ್ನು ಕೆಳಗಿಳಿಸಿದ್ರೆ ಕರ್ನಾಟಕ ಕಾಂಗ್ರೆಸ್ಗೆ ಜೀವಕಳೆಯೇ ಕಳೆದು ಹೋಗಬಹುದು ಅನ್ನೋ ಆತಂಕ ಖಂಡಿತವಾಗಿಯೂ ಆವರಿಸ್ಕೊಳ್ಳಬಹುದು. ಈಗಿರೋ ಪರಿಸ್ಥಿತಿ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಬ್ಬರ ಜೋರಾಗಿತ್ತು, ಸಿದ್ದರಾಮಯ್ಯ ಟೀಮ್ ಮಂಕಾಯ್ತಾ ಅನ್ನೋ ಮಟ್ಟಿಗೆ. ಆದರೆ ಕೊನೆಗೆ ಅವಕಾಶಗಳು ಅಂಥದ್ದೆಲ್ಲ ಒದಗಿ ಬಂದವು. ಸಿದ್ದರಾಮಯ್ಯನವರು ಮತ್ತೆ ಅದೇ ರೀತಿ ಹಳೆಯ ರೀತಿಯಲ್ಲೇ ಶೈನ್ ಆಗೋಕ್ಕೆ ಶುರುವಾದರು. ಬಿ ಜೆ ಪಿಯ ವಿರುದ್ಧ, ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ. ಅದು ಈಗ ಮುಖ್ಯಮಂತ್ರಿ ಕುರ್ಚಿ ವಾರ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಕೊಡೋ ಲಕ್ಷಣ ಕಾಣಿಸ್ತಾ ಇದೆ. ಯಾಕಂದರೆ ಅಧಿಕಾರ ಹಂಚಿಕೆ ಸೂತ್ರ ರೆಡಿ ಆಗಿರೋದು ಪಕ್ಕ. ಅದು ಮುಖ್ಯಮಂತ್ರಿಗಳ ಬಾಯಲ್ಲೂ ಬಂದಿದೆ, ಬೇರೆ ಬೇರೆ ಶಾಸಕರ ಸಚಿವರುಗಳ ಬಾಯಲ್ಲೆಲ್ಲ ಬಂದಿದೆ. ಈಗ ಗೆಲ್ಲದೇ ಇದ್ದರೆ ಬಿಟ್ಕೊಡ್ಬೇಕಾಗತ್ತೆ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಿದೆಯಲ್ಲ, ಅದು ಭಾವನಾತ್ಮಕವಾಗಿಯೂ ಪ್ರಯೋಗ ಮಾಡ್ತಿದ್ದಾರೆ ಅಸ್ತ್ರವನ್ನು ಸಿದ್ದು ಟೀಮ್ನವರು. ಹೀಗಿರುವಾಗ ಈ ಎಲ್ಲ ಬೆಳವಣಿಗೆಗಳು, ರಾಹುಲ್ ಗಾಂಧಿ ಕೈಯನ್ನು ಬಲಪಡಿಸಿರುವಂತಹ ಈ ಬೆಳವಣಿಗೆಗಳು ಸಿದ್ದರಾಮಯ್ಯನವರಿಗೆ ಶ್ರೀರಕ್ಷೆಯಾಗಲಿವೆ ಅಂತ ಅನಿಸ್ತಾ ಇದೆ. ಈಗ ಹೈಕಮಾಂಡ್ನ ಮನಸ್ಥಿತಿಯನ್ನು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡಿದ್ದು ಒಕ್ಕಲಿಗಾಸ್ತ್ರವನ್ನು ಇಷ್ಟು ವರ್ಷಗಳ ಬಳಿಕ ಕಾಂಗ್ರೆಸ್ಗೆ ಸಾಲಿಡ್ ಆಗಿ ಸಮುದಾಯದ ಬಲ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ. ಆದರೆ ಈಗ ಏನಾಗ್ತಾ ಇದೆ, ಮತ್ತೆ ಆ ಹಿಂದ ಕಾರ್ಡೆ ಕಾಂಗ್ರೆಸ್ಗೆ ಉಪಯೋಗಕ್ಕೆ ಬರ್ತಾ ಇರೋದು. ರಾಹುಲ್ ಗಾಂಧಿಯವರು ಇದು ನನ್ನ ಜೀವಮಾನದ ಗುರಿ ಅಂತ ಕೈಗೆತ್ಕೊಂಡಿರೋ ಅಸ್ತ್ರ, ಅದು ಜಾತಿ ಗಣತಿ, ಈ ರಿಸರ್ವೇಷನ್, ಇಂಥ ವಿಚಾರಗಳೇ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಹೆಚ್ಚು ಬಲ ಕೊಡ್ತಿರೋ ವಿಚಾರಗಳು. ಶಪಥ ಮಾಡಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು, ಶಪಥ ಮಾಡಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು, ಇದನ್ನು ಮಾಡೇ ತೀರ್ತೀನಿ ಅಂತ. ಸೊ ಜಾತಿ ಗಣತಿ ಅನ್ನೋದು ಸಿದ್ದರಾಮಯ್ಯನವರು ಏನು ಕೈಗೆತ್ತಿಕೊಂಡಿದ್ದಾರಲ್ಲ, ಆ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ಸಂಪೂರ್ಣವಾದಂಥ ಬೆಂಬಲ ಇದೆ. ಹಾಗಾಗಿ ಒಕ್ಕಲಿಗ ಕಾರ್ಡ್ಗೆ ಇಲ್ಲಿ ಬೆಲೆ ಕಳೆದು ಹೋಗುವಂಥ ಲಕ್ಷಣ ಕಂಡು ಬರ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಈ ಡಿ ಕೆ ಶಿವಕುಮಾರ್ ಅವರು ಇಂತಹ ಮುಸಲ್ಮಾನ್ ಹಿಂದೂ ವಿಚಾರಗಳೆಲ್ಲ ಬಂದಾಗ ಅಂತರ ಕಾಯ್ದುಕೊಳ್ತಾರೆ ಯಾವಾಗಲೂ. ಬಟ್ ನೇಹಾ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಮುಸಲ್ಮಾನ್ ಕಾರ್ಡನ್ನು ಪ್ಲೇ ಮಾಡಿದ್ರು. ಬಿ ಜೆ ಪಿಯವರು ಮುಸಲ್ಮಾನರಿಗೂ ಉಸಿರುಗಟ್ಟಿಸ್ತಿದ್ದಾರೆ ಮತ್ತೊಂದು, ಇಂತಹ ಹೇಳಿಕೆಗಳು ಡಿ ಕೆ ಅವ್ರ ಬಾಯಲ್ಲಿ ಯಾವತ್ತೂ ಬರ್ತಿರಲಿಲ್ಲ. ಬಹಳ ಜಾಣತನದ ನಡೆ ಅನುಸರಿಸ್ತಿದ್ದ ಡಿ ಕೆ ಶಿವಕುಮಾರು ಕೂಡ ಆ ದಾರಿಯಲ್ಲಿ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಮೊನ್ನೆ ಈ ಜಾತಿ ಗಣತಿ ಅಂತ ಬಂದಾಗ ಅದಕ್ಕೆ ವಿರುದ್ಧವಾಗಿ ಸಹಿ ಹಾಕಿದ್ರಲ್ಲ, ಯಾಕಂದರೆ ಜಾತಿ ಅಸ್ಮಿತೆ ಸಮುದಾಯ ಯಾವತ್ತು ಬಿಟ್ಕೊಡಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡೋದಕ್ಕೆ. ಬಟ್ ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಹೈಕಮಾಂಡೇ ಇದೇ ನಮ್ಮ ಜೀವಮಾನದ ಗುರಿ ಅಂತ ಅಸ್ತ್ರವನ್ನು ಕೈಗೆತ್ಕೊಂಡಿರುವಾಗ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಚಲಿಸೋದಕ್ಕಂತೂ ಆಗಲ್ಲ. ಸೊ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಎಲ್ಲ ಬಗೆಯಲ್ಲಿ ವಾತಾವರಣ ಪೂರಕವಾಗಿ ಕಾಣಿಸ್ತಾ ಇದೆ ಕುರ್ಚಿಯನ್ನು ಭದ್ರ ಮಾಡಿಟ್ಕೊಳ್ಳೋದಕ್ಕೆ. ಈಗ ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಆದಮೇಲೆ ತಕ್ಷಣಕ್ಕೆ 2-3 ತಿಂಗಳ ಒಳಗಡೆ ಮುಖ್ಯಮಂತ್ರಿ ಆಗೋ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನುವಂಥ ಸುದ್ದಿಗಳು ಸುಮಾರು ಸಲ ಸದ್ದು ಮಾಡಿವೆ. ಆದರೆ ಸಿಂಗಲ್ DCM ಆದರೂ ಉಳಿಸ್ಕೊಳ್ಳೋಣ ಅನ್ನೋದಕ್ಕೆ ಫೈಟ್ ಮಾಡೋ ಪರಿಸ್ಥಿತಿ ಬಂದೋದಕ್ಕತ್ತ ಅದನ್ನೂ ಬಿಡೋ ಅವಕಾಶ ಕಡಿಮೆ ಸಿದ್ದರಾಮಯ್ಯನವರು. ಯಾಕಂದರೆ ಎಷ್ಟು ದಿನ ಅವರು ಸಿಂಗಲ್ DCM ಆಗಿರ್ತಾರೋ ಅಲ್ಲಿ ತನಕ ಆ ಪವರ್ಫುಲ್ಲಾಗಿ ಹೆಚ್ಚು ಬಲ ತುಂಬಿಕೊಳ್ತಾನೆ ಹೋಗ್ತಾರೆ. ಹಾಗಾಗಿ ನಿಮ್ಮಂತೆ ಇರುವ ನಾಯಕರು ಬಹಳಷ್ಟಿದ್ದಾರೆ ಅಂತ ಕ್ಲಿಯರ್ ಮಾಡಬೇಕಂದ್ರೆ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನೂ ಬೇರೆ ಬೇರೆಯವ್ರಿಗೆ ಅವಕಾಶ ಕಲ್ಪಿಸುವ ಸಾಧ್ಯತೆ ದಟ್ಟವಾಗಿದೆ. ಇಲ್ಲಿ ಏನಾದರೂ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚು ಕಡಿಮೆ ಆದ್ರಂತೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಆರಗಿಸಿಕೊಳ್ಳಲಾರದ ಆಘಾತ ಗ್ಯಾರಂಟಿ. ಸತೀಶ್ ಜಾರಕಿಹೊಳಿ ಅವರಂತೂ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಳೋ ಥರ ಕಾಣಿಸ್ತಿದೆ ಚಿಕ್ಕೋಡಿಯನ್ನು. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ರಾಜ್ಯದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವ್ರನ್ನ ಕರೆಸ್ಕೊಳ್ತಿದ್ದಾರೆ ಪ್ರಚಾರಕ್ಕೆ. ಈಗ ಬರೀ ಕರ್ನಾಟಕದಲ್ಲ, ದೇಶವ್ಯಾಪಿ ಮುಸಲ್ಮಾನ್ ಬಿಗ್ ಲೀಡರ್ ಅನ್ನೋ ಲಿಸ್ಟ್ಗೆ ಸೇರಿಬಿಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು.
ಕರ್ನಾಟಕದಲ್ಲಂತೂ ಅವರ ಕೊಡುಗೆ ಬಹಳ ದೊಡ್ಡದಿದೆ ಅಂತ ಹೈಕಮಾಂಡೇ ಕನ್ವಿನ್ಸ್ ಆಗಿದೆ. ಮುಸಲ್ಮಾನ್ ಮತಗಳು ಸಾಲಿಡ್ ಆಗಿ ಬರೋದಕ್ಕೆ ಅವರು ಬಿಗ್ ರೀಸನ್ ಅಂತ. ಹಾಗಾಗಿ ಅಚ್ಚರಿ ಆಯ್ಕೆಗಳಾಗಬಹುದು, DCM ಸ್ಥಾನಗಳು ಹೆಚ್ಚಾಗಬಹುದು ಅನ್ನುವಂಥ ಸುಳಿವು ಸಿಗ್ತಾ ಇದ್ದು, DK ಶಿವಕುಮಾರ್ ಅವರ ಲೆಕ್ಕಾಚಾರ ತಲೆ ಕೆಳಗಾಗತ್ತಾ ಈಗ ಎಲೆಕ್ಷನ್ ಹೊತ್ತಲ್ಲಿ ಆಗಿರುವ ಮಹತ್ವದ ಬೆಳವಣಿಗೆಗಳ ಕಾರಣದಿಂದ? ಸಿದ್ದರಾಮಯ್ಯನವ್ರು ಇಲ್ದಿದ್ರೆ ಕೈಗೆ ಬಲವಿಲ್ಲ, ಕರ್ನಾಟಕ ಮಾತ್ರ ಅಲ್ಲ ದೇಶದಲ್ಲೇ ಒಬ್ಬ ಬಲಿಷ್ಠ ರಾಜಕಾರಣಿಯನ್ನು ನಾವೇ ಮೂಲೆಗುಂಪು ಮಾಡ್ಕೊಂಡಂಗಾಗತ್ತೆ ಅನ್ನುವ ಯೋಚನೆಗೆ ಈಗ ಬಂದು ನಿಂತಂತೆ ಕಾಣಿಸ್ತಿದೆ ಕಾಂಗ್ರೆಸ್ ಹೈಕಮಾಂಡ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.